ಎರಡು ವಾರದಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಶಾಸಕತ್ವ ಭವಿಷ್ಯ ನಿರ್ಧಾರವಾಗಲಿದೆ. ಶೃಂಗೇರಿ ಕ್ಷೇತ್ರದಲ್ಲಿ ತಿರಸ್ಕೃತಗೊಂಡಿದ್ದಂತಹ 279 ಅಂಚೆ ಮತ ಮರುಪರಿಶೀಲಿಸಿ ಫಲಿತಾಂಶ ಪ್ರಕಟಿಸುವುದಕ್ಕೆ ಸಜ್ಜಾಗಿರುವಂಥದ್ದು. ಎರಡು ವಾರದಲ್ಲಿ ಶೃಂಗೇರಿ ಶಾಸಕ ಬಚ್ಚೇಗೌಡ ಶಾಸಕತ್ವದ ಭವಿಷ್ಯ ನಿರ್ಧಾರವಾಗಲಿದೆ. ರಾಜೇಗೌಡ ಆಯ್ಕೆಯನ್ನ ಪ್ರಶ್ನಿಸಿ ಪರಾಜಿತ ಡಿಎನ್ ಜೀವರಾಜ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಅರ್ಜಿ ಪುರಸ್ಕರಿಸಿದ ಜಸ್ಟಿಸ್ ನಟರಾಜ್ ಅವರಿಂದ ತಿರಸ್ಕೃತಗೊಂಡಿದ್ದಂತಹ 279 ಅಂಚೆ ಮತ ಮರುಪರಿಶೀಲಿಸುವುದಕ್ಕೆ ಆದೇಶ ಕೂಡ ಇದೀಗ ಹೊರಬಿದ್ದಿದೆ. ಇನ್ನು ಎಲ್ಲ ಅಂಚೆ ಮತ ಮರು ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸುವುದಕ್ಕೆ ಆದೇಶ ಹೊರಡಿಸಲಾಗಿರುವಂಥದ್ದು. ಹೈಕೋರ್ಟ್ ಆದೇಶ ಸ್ವಾಗತಿಸಿರುವಂತಹ ಬಿಜೆಪಿಯ ಪರಾಜಿತ ಡಿಎನ್ ಜೀವರಾಜ್ ಎರಡು ವಾರದಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಶೃಂಗೇರಿ ಕ್ಷೇತ್ರದ ತಿರಸ್ಕೃತಗೊಂಡಿದ್ದಂತಹ 279 ಅಂಚೆ ಮತ ಪರಿಶೀಲನೆ ನಡೀತಾ ಇರುವಂಥದ್ದು. ರಾಜೇಗೌಡ ಆಯ್ಕೆಯನ್ನ ಪ್ರಶ್ನಿಸಿ ಪರಾಜಿತ ಡಿಎನ್ ಜೀವರಾಜ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಅರ್ಜಿ ಪುರಸ್ಕರಿಸಿದ ಜಸ್ಟಿಸ್ ನಟರಾಜ್ ತಿರಸ್ಕೃತಗೊಂಡಿದ್ದಂತಹ 279 ಅಂಚೆ ಮತ ಈಗ ಮರು ಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಆದೇಶ ಕೂಡ ಹೊರಬಿದ್ದಿದೆ. ಎಲ್ಲ ಅಂಚೆ ಮತ ಮರು ಎಣಿಕೆ ಮಾಡಿ ಫಲಿತಾಂಶ ಪ್ರಕಟಿಸುವುದಕ್ಕೆ ಫೈನಲೈಸ್ ಆಗಿರುವಂಥದ್ದು ಹೈಕೋರ್ಟ್ ಆದೇಶ. ಶೃಂಗೇರಿ ಕ್ಷೇತ್ರದಲ್ಲಿ ತಿರಸ್ಕೃತಗೊಂಡಿದ್ದಂತಹ 279 ಅಂಚೆ ಮತ ಮರುಪರಿಶೀಲನೆಗೆ 2 ವಾರ ಟೈಮ್ ಕೊಟ್ಟು ಹೈಕೋರ್ಟ್ ಇದೀಗ ಆದೇಶ ಹೊರಡಿಸಲಾಗಿದೆ. ಫೈನಲಿ ರಾಜೇಗೌಡ ಆಯ್ಕೆಯನ್ನ ಪ್ರಶ್ನಿಸಿ ಪರಾಜಿತ ಡಿಎನ್ ಜೀವರಾಜ್ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ. ಸೊ ಅದರ ಬೆನ್ನಲ್ಲೇ ಇದೀಗ ಆಗಿರುವಂತಹ ಬೆಳವಣಿಗೆ. ಹೈಕೋರ್ಟ್ ಫೈನಲಿ ಆದೇಶವನ್ನ ಹೊರಡಿಸಿದೆ, ಮರುಪರಿಶೀಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ 2 ವಾರ 2 ವೀಕ್ಸ್ ಟೈಮ್ ಕೊಟ್ಟಿದೆ. ಎಲ್ಲ ಅಂಚೆ ಮತ ಮರು ಎಣಿಕೆ ಮಾಡಿ ಫಲಿತಾಂಶವನ್ನ ಪ್ರಕಟಿಸಬೇಕು ಅಂತ ಹೇಳ್ಬಿಟ್ಟು ಆದೇಶ ಹೊರಬಿದ್ದಿರುವಂಥದ್ದು.